ಒಂದು ಅಧ್ಯಾಯ ತಿಳ್ಕೊಳ್ಳೋಣ. ಆ ಒಂದು ಅಧ್ಯಾಯದಲ್ಲಿ ಒಂದು ಅದರ ಕುರಿತಾದ ಕೆಲವೊಂದು ಪ್ರಶ್ನೆ ಕೇಳ್ತೀನಿ. ಆ ಒಂದು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಹೇಳ್ಬೇಕು. ಆ ಒಂದು ಪ್ರಶ್ನೆಗಳು ಯಾವ ರೀತಿ ಕೇಳ್ತೀನಿ ಅದೇ ತರನೇ ಹೇಳ್ಕೊತ ಹೋಗ್ಬೇಕು. ಇವಾಗ ಮಾನವರು ಅಥವಾ ಪೂರ್ವಜರು ಎಲ್ಲಿ ವಾಸಿಸುತ್ತಿದ್ದರು? ಯಾರಿಗೆ ಗೊತ್ತದ? ಮಾನವರು ಎಲ್ಲಿ ವಾಸಿಸುತ್ತಿದ್ದರು? ಭೂಮಿ ಮೇಲೆ. ಕರೆಕ್ಟ್. ಮತ್ತೆ ಕಾಡಿನಲ್ಲಿ. ಮತ್ತೆ ಮಣ್ಣಿನಿಂದ ಮಾನವ ಆದ್ರಿ. ಮೊದಲಂತಾರೆ ಕಾಡಿನಾಗ ಅಂತಾರೆ ವಾಸ ಮಾಡ್ತೀನಿ. ಅವನಿಗೆ ಹೆಂಗ ತಿಳುವಳಿಕೆ ಬಂತು ಎಲ್ಲ ಇದು ಮಾಡ್ಕೊತಾನೆ ಮುಂದೆ ಬದಲಾವಣೆ ಆಗ್ಕೊತ ಭೂಮಿ ಮೇಲೆ ಬಂದು ತಂದು ಎಲ್ಲ ಬಳಕೆ ಮಾಡ್ಕೊತ ಅಥವಾ ಬುದ್ಧಿ ಮಟ್ಟ ಹೆಂಗೆ ಅವನಿಗೆ ತಿಳುವಳಿಕೆ ಆಗುತ್ತ ಹಂಗೆಲ್ಲ ಮನೆ ಬಟ್ಟೆ ಈ ಥರ ಎಲ್ಲ ನೀವು ಹೇಳಿದಾಗೆ ಮಾನವರು ಎಲ್ಲಿ ವಾಸಿಸ್ತಿದ್ರು ಅಂದ್ರೆ ಭೂಮಿ ಮೇಲೆ. ಭೂಮಿ ಮೇಲೆ ಯಾವ ರೀತಿ ಅಂದ್ರೆ ಮೊದಲು ಪೂರ್ವಜರು ಎಲ್ಲಿ ವಾಸಿಸ್ತಿದ್ರು? ಕಾಡಿನಲ್ಲಿ. ಕಾಡಿನಲ್ಲಿ ಏನ್ ಮಾಡ್ತಾರೆ? ಮರವನ್ನು ಕೊಟ್ಟರೆ. ಮತ್ತೆ ಅದೇ ರೀತಿಯಾಗಿ ಕೆಲವೊಂದು ಸ್ಥಳಾಂತರ ಬೇಸಾಯ ಆಗ್ತದೆ, ಅಂದ್ರೆ ಸ್ಥಳಾಂತರ ಆಗ್ತಾರೆ. ಈಗ ಮಾನವನ ಬುದ್ಧಿಮಟ್ಟ ಬೆಳೆದಂಗೆ ಒಂದಿದ್ದಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮೊದಲು ಏನ್ ಮಾಡ್ತಿದ್ದ? ಇವಾಗ ಒಂದ್ಸಲಿ ಹಚ್ಕೊಂಡು ಹೋದಂದ್ರೆ ಅಲ್ಲಿ ಕುಂಡ್ರದು. ಮತ್ತೆ ಏನ್ ಮಾಡೋದು? ನಂತರ ಬೇರೆ ಬೇರೆ ಕಡೆ ಹೋಗ್ತಕ್ಕಂಥದ್ದು. ಅವಾಗ ಹಾಗೆ ಆದಾಗ ಮುಂದೆ ಅವನು ತನ್ನ ಬುದ್ಧಿಮಟ್ಟೆ ಅಥವಾ ಬುದ್ಧಿವಂತನಾದಾಗ ಏನ್ ಮಾಡ್ತಾನೆ? ಒಂದೇ ಸ್ಥಳದಲ್ಲಿ ಇದ್ದುಕೊಂಡು ಆ ಒಂದು ಸ್ಥಳದಲ್ಲಿ ಬೇಸಾಯ ಮಾಡ್ಕೊಂತ ತನ್ನ ಒಂದು ಜೀವನವನ್ನು ಸಾಧಿಸ್ತಾನೆ. ಅದೇ ರೀತಿಯಾಗಿ ಭೂಮಿ ಮೇಲೆ ಮಾನವರು ವಾಸಿಸಲು ಯೋಗ್ಯವಾಗಿರುವ ಅಥವಾ ಮೂಲಭೂತವಾಗಿ ಬೇಕಾಗಿರುವ ಅವಶ್ಯಕತೆಗಳು ಯಾವುವು? ಭೂಮಿ ಮೇಲೆ ಮಾನವರು ವಾಸಿಸಲು ಮೂಲಭೂತ ಅಗತ್ಯತೆಗಳು ಯಾವುವು? ಗಾಳಿ, ನೀರು, ಆಹಾರ. ಆಹಾರ, ಬಟ್ಟೆ, ವಸತಿ. ಮತ್ತೇನು ಬೇರೆ ಹೇಳ್ತೀರಾ? ಮಾನವರು ಭೂಮಿ ಮೇಲೆ ವಾಸಿಸಲು ಬೇಕಾಗ್ತಕ್ಕಂಥದ್ದು ವಸತಿ, ಆಹಾರ, ಬಟ್ಟೆ, ಮನೆ, ವಾಸಸ್ಥಾನ. ಅಂದ್ರೆ ವಾಸಸ್ಥಾನ ಮನೆ ಬರ್ತದ, ಅದು ಕೂಡ ಅಲ್ಲೇ ಬರ್ತದ. ಮಾನವರು ಇವಾಗ ನೀವೆಲ್ಲ ಏನೇನು ಧರಿಸಿದ್ದೀರಿ ಗೊತ್ತಾ? ನೀವೆಲ್ಲರೂ ಇವಾಗ ಪ್ರಸ್ತುತವಾಗಿ ಏನೇನು ಧರಿಸಿದ್ದೀರಿ? ಸಮವಸ್ತ್ರಗಳನ್ನು. ಸಮವಸ್ತ್ರವನ್ನು ಫಾರ್ಮಲ್ ಅಂದ್ರೆ ಸಮವಸ್ತ್ರಕ್ಕೆ ಏನಂತ ಹೇಳ್ತೀವಿ? ಬಟ್ಟೆಗಳು. ಕರೆಕ್ಟಾ? ಯಾವುದು? ಬಟ್ಟೆಗಳು ಅಂತ ಕರಿತೀವಿ. ಈ ಬಟ್ಟೆಗಳು ಯಾವ ರೀತಿ ತಯಾರಾಗ್ತವೆ ಅಂತ ತಯಾರಾಗ್ತವೆ? ಬಟ್ಟೆಗಳು ಯಾವ ರೀತಿಯಾಗಿ ತಯಾರಾಗುತ್ತವೆ? ಹತ್ತಿರಿಂದ. ಮತ್ತೆ ಬಟ್ಟೆ ಹತ್ತಿಂದ ಅಥವಾ ಮತ್ತೆ ರೇಷ್ಮೆ ದಾರ. ಬಣ್ಣಗಳಿಂದ. ಬಣ್ಣಗಳು. ಮತ್ತೆ ಬಟ್ಟೆಯು ಹತ್ತಿಯಿಂದ ಅಂದ್ರೆ ಮೂಲ. ಬಟ್ಟೆಯ ಒಂದು ಮೂಲ ಯಾವುದು? ಹತ್ತಿ. ಹತ್ತಿ ಏನಾಗ್ತದೆ? ಮುಂದೆ ಹತ್ತಿಯಿಂದ ಸಣ್ಣ ದಾರ ರಚನೆ ಆಗ್ತದೆ. ಆ ದಾರಕ್ಕೆ ಏನ್ ಮಾಡ್ತೀವಿ? ಅದೇ ಒಂದು ಹೆಣೆಯುವುದರ ಮೂಲಕ ಅಲ್ಲಿ ಬಣ್ಣವನ್ನು ಕೊಟ್ಟು ಮುಂದೆ ಏನಾಗ್ತದೆ? ಅದು ಬಟ್ಟೆಗೆ ಪರಿವರ್ತನೆ ಆಗ್ತದೆ. ಬಟ್ಟೆಯನ್ನು ತಯಾರಿಸಲು ಬಳಸತಕ್ಕಂತಹ ಒಂದು ಯಂತ್ರ ಯಾವುದು? ಬಟ್ಟೆಯನ್ನು ತಯಾರಿಸಲು ಬಳಸುವ ಯಂತ್ರ ಯಾವುದು? ಓಕೆ. ಬಟ್ಟೆಯನ್ನು ತಯಾರಿಸಲು ನಾವು ಏನು ಯೂಸ್ ಮಾಡ್ತೀವಿ? ಕೈಮಗ್ಗ ಅಂತಕ್ಕಂಥ ಅಥವಾ ಹ್ಯಾಂಡ್ಲೂಮ್. ಅದು ಕೈಮಗ್ಗ ಅಂತಕ್ಕಂಥದ್ದು. ಅದರಿಂದ ಏನು ಬಟ್ಟೆಯು ರಚನೆ ಆಗುತ್ತದೆ. ಕೈಮಗ್ಗ ನೋಡಿದ್ದೀರಲ್ಲ ಅಲ್ವಾ? ಕೈಮಗ್ಗ ನೋಡಿದ್ದೀರಲ್ಲ ನಿಮ್ಮೂರಲ್ಲಿ? ಕೈಮಗ್ಗಗಳು ಯಾವ ರೀತಿ ಅವು ತನ್ನ ಕಾರ್ಯವನ್ನು ನಿರ್ವಹಿಸ್ತವೆ, ಅದರ ಒಂದು ಕಾರ್ಯ ಯಾವ ರೀತಿ ಆಗ್ತದೆ, ಮತ್ತೆ ಆ ಬಟ್ಟೆಗಳು ಯಾವ ರೀತಿ ರಚನೆಯನ್ನು ಆಗುತ್ತವೆ ಅಂತಕ್ಕಂಥದ್ದು ನೀವು ನಿಮ್ಮೂರಲ್ಲಿ ಕೈಮಗ್ಗ ಒಂದು ನಡೆಸ್ತಕ್ಕಂಥವ್ರು ನೋಡಿದ್ದೀರಲ್ವಾ? ಓಕೆ. ಇವಾಗ ಅದೇ ಇವಾಗ ನೀವು ಈಗ ಟೀಚಿಂಗ್ ಮಾಡ್ತಿರ್ತೀವಿ ಅಂದ್ರೆ ಟೀಚಿಂಗ್ ಮಾಡ್ತಕ್ಕಂಥವ್ರಿಗೆ ಏನ್ ಕರಿತೀವಿ?
ಟೀಚರ್. ದನಕಾಯರು ಅಂತ ಕರಿತೀವಿ ದನಕಾಯರು, ಕರೆಕ್ಟಾ? ಈಗ ಮತ್ತೇನು ಕಳ್ಳತನ ಮಾಡ್ತಕ್ಕಂಥವ್ರು ಏನಂತ ಕರಿತೀವಿ ಕಳ್ಳರು ಅಥವಾ ಕಳ್ಳತನ ಮಾಡ್ತಕ್ಕಂಥವ್ರು ಅಂತ ಕರಿತೀವಿ. ಅದೇ ರೀತಿಯಾಗಿ ಮಗ್ಗವನ್ನು ನಿರ್ವಹಿಸ್ತಕ್ಕಂಥವ್ರಿಗೆ ಅಂತ ಕರಿತೀವಿ ಹೇಳ್ಬೋದಾ? ಮಗ್ಗ ಸಾಹೇಬ ನೇಕಾರ ಅಂತ ಕರಿತೀವಿ. ಮಗ್ಗವನ್ನು ನೇರ್ತಕ್ಕಂಥವ್ರು ಏನಂತ ಕರಿತೀವಿ ನೇಕಾರರು. ಓಕೆ, ಅದೇ ರೀತಿ ಹಡಗಾರರು. ಮತ್ತೆ ಮಗ್ಗವನ್ನು ನೇರ್ತಕ್ಕಂಥವ್ರು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಮಗ್ಗದ ಸಾಹೇಬ ಅಂತ ಕರಿತೀವಿ, ಕರೆಕ್ಟಾ? ಆ ಮಗ್ಗ ಸಾಹೇಬ ಅಂತಕ್ಕಂಥ ಒಂದು ಅಧ್ಯಾಯ ಕುರಿತು ನಿಮಗೇನಾದ್ರು ಗೊತ್ತಿದೆ? ಆ ಒಂದು ಅಧ್ಯಾಯ ಕುರಿತು ಅಂದ್ರೆ ಪರ್ಟಿಕ್ಯುಲರ್ ಆ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂಥ ವ್ಯಕ್ತಿ, ಅವರ ಕುಟುಂಬ, ಅವರ ಒಂದು ಸಂಪ್ರದಾಯ ಯಾವ ರೀತಿ ಇತ್ತು ಅಂತ ನಿಮ್ಗೆ ಗೊತ್ತಾ? ಇಲ್ಲ ಅಲ್ವಾ? ಇವತ್ತು ನಾವು ಮಗ್ಗ ಸಾಹೇಬ ಅಂತಕ್ಕಂಥ ಅಧ್ಯಾಯದ ಕುರಿತು ತಿಳಿದುಕೊಳ್ಳೋಣ. ಇದು ಯಾರು ಬರ್ತಾರಂದ್ರೆ ಬಾಗಲಕೋಟೆ ದೇವರಾಯ.